ಸಭಾಪರ್ವದ ಸಂಧಿ 6. ಸೂಚನೆ. ನಕುಲ ಪಶ್ಚಿಮ ದೆಸೆಯ ಭೂಪಾಲಕರ ಗೆಲಿದನು. ನೆರೆದ ರತ್ನ ಪ್ರಕರದಿಂದಳಕಾಪುರಿಗೆ ಮಿಗಿಲಾಯ್ತು ನೃಪನಗರ. ನಕುಲನು ಪಶ್ಚಿಮ ದಿಕ್ಕಿನ ರಾಜರನ್ನು ಗೆದ್ದು ಧನವನ್ನು ತಂದನು. 4 ತಮ್ಮಂದಿರು ತಂದ ರತ್ನಗಳಿಂದ ಧರ್ಮರಾಯನ ಇಂದ್ರಪ್ರಸ್ಥ ನಗರವು ಕುಬೇರನ ಅಲಕಾವತಿಗೆ ಮೇಲೆನಿಸಿತು. ಕೇಳು ಜನಮೇ ಜಯಧರಿತ್ರಿಪಾಲ, ಪಶ್ಚಿಮ ದೆಸೆಯ ಭೂಮಿ ಪಾಲಕರ ಮೇಲೆತ್ತಿ ನಡೆದನು ನಕುಲ ಒಲವಿನಲೇ. ಧಾಳಿ ಹರಿದುದು ಮರು ಯವನ ನೇಪಾಳ ರೋಹಿತರೆಂದೆನಿಪ ಭೂಪಾಲಕರ ಮುರಿದವರ ಸಪ್ತಾಂಗವ ವಿಭಾಡಿಸಿದ. ಹೇಮಕನ ಸೈರಿಭಕನೆಂಬ ಸನಾಮರನು ಮುರಿದನು. ಕಳಿಂಗದ ಭೂಮಿ ಪರ ಸದೆದನು ತಿಗರ್ತರ ಶಿಬೆಯ ಸಂತತಿಯ. ಹೇಮ ಮಾತ್ರವನುಳು ಹದವದಿರ ಭೂಮಿಗಳನವರ್ಗಿತ್ತು. ವಸ್ತುಸ್ತೋಮವನು ನೆರಹಿದನು ನಡೆದನು ಮುಂದೆ ಪಶ್ಚಿಮಕ್ಕೆ. ಮುರಿದನಗ್ಗದ ಚೇಕಿತಾನರ ನೆರಗಿದನು. ಬರ್ಬರ ತುರುಷ್ಕರ ನೊರಗಿಸಿದನಾಹವದೊಳಭೀರಕರ ಬಾಹ್ಲಿಕರ. ಸೆರೆಯ ಹಿಡಿದನು ಪಾರ್ವತೇಯರ ನುರುಕುಗೊಳಿಸಿದ ಜೀನರಂಬಷ್ಠರನು. ಸಿಂಧು ಸರಸ್ವತಿ ತೀರದ ಮಹೇಶ್ವರರ ರಣದ ಸಂಕೇತಗಳೊಳುತ್ಸವ ರಣ ಸಮರ್ಥರ ಹಿಂಡಿದನು. ಚಾರಣರ ಖುರಸಾಣರನು ಪುಷ್ಕರ ವರ ನಿವಾಸಿಗಳ. ಹಣಿದನಲ್ಲೆಂದಿತ್ತ ಮಿಗೆ ಪಡುವಣ ದಿಗಂತದಲದಟರಸ. ಪಟ್ಟಣದವರ ಪಂಚನದ ಭೂಮಿಯ ಭೂಮಿ ಪರ ಗೆಲಿದ. ಜ್ಯೋತಿಕರ ವಣ್ಣ ಕಟಕರ ಕೃತಯಾತಿಕರ ಯೌಧೇಯ ಸಂವೀರಾತಿಶಯ ಬಡಹಾರ ರಮಳ ದ್ವಾರ ಪಾಲಕರ. ಘಾತಿಸಿದನವರುಗಳ ವಿತ್ತೌರಾತವನು ಹೇರಿಸಿದ ನೆಡಬಲದಾತಗಳನ್ ಅಪ್ಪಳಿಸಿ ತೆಗೆದನು ಸಕಲ ವಸ್ತುಗಳ. ಜನಮೇಜಯ ರಾಜನೇ ಕೇಳು. ನಕುಲನು ಪಶ್ಚಿಮ ದಿಕ್ಕಿನ ರಾಜರ ಮೇಲೆ ದಂಡೆತ್ತಿ ನಡೆದು ಯವನ, ಮರು, ನೇಪಾಳ, ರೋಹಿತರೆಂಬ ರಾಜರ ಸಪ್ತಾಂಗವನ್ನು ವಶಪಡಿಸಿಕೊಂಡನು. ಹೇಮಕ, ಸೈರಿಭಕರೆಂಬುವವರನ್ನು, ಕಳಿಂಗ ರಾಜರನ್ನು, ತಿಗರ್ತರನ್ನು, ಶಿಬಿಯ ವಂಶದವರನ್ನು ಯುದ್ಧದಲ್ಲಿ ಗೆದ್ದು ಅವರವರ ಭೂಮಿಯನ್ನು ಅವರಿಗೆ ಕೊಟ್ಟು ಐಶ್ವರ್ಯವನ್ನೆಲ್ಲ ದೋಚಿದನು. ಚೇಕಿತಾನರು, ಬರ್ಬರರು, ತುರುಷ್ಕರು, ಆಭೀರಕರು, ಬಾಹ್ಲಿಕರು, ಪಾರ್ವತೀಯರು, ಜೀನರು, ಅಂಬುಷ್ಟರು ಮತ್ತು ಸಿಂಧೂ ಸರಸ್ವತಿ ನದಿಗಳ ತೀರದ ಅನೇಕ ರಾಜರನ್ನು ಜಯಿಸಿದನು. ಯುದ್ಧದಲ್ಲಿ ಸಮರ್ಥರಾದ ಚಾರಣರು, ಸಾರಣರು, ಪುಷ್ಕರ ನಿವಾಸಿಗಳನ್ನು ಜಯಿಸಿ ಪಶ್ಚಿಮದಲ್ಲಿ ವೀರರಾದ ರಾಜರನ್ನು, ಪಂಚನದ ಭೂಮಿಯ ರಾಜರನ್ನು, ಪಂಚನ ಅಂದರೆ ಪಂಜಾಬ್, ಅಲ್ಲಿಯ ರಾಜರನ್ನು ಜಯಿಸಿದನು. ಜ್ಯೋತಿಕರು, ವಣ್ಣಕಟಕರು, ಯಾತಿಕರು, ಯೌಧೇಯರು, ಸಂವೀರರು, ಬಡಹಾರರು, ದ್ವಾರಪಾಲಕರನ್ನು ಯುದ್ಧದಲ್ಲಿ ಗೆದ್ದು ಅವರ ಹಣವನ್ನು ಹೇರಿಸಿದನು. ಅಕ್ಕಪಕ್ಕದವರನ್ನು ಅಪ್ಪಳಿಸಿ ಸಮಸ್ತ ವಸ್ತುಗಳನ್ನು ವಶಪಡಿಸಿಕೊಂಡನು.